ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಹಾಗೂ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಹಾಗೂ RDPR ಇಲಾಖೆಯ ಅಡಿಯಲ್ಲಿ ಒಂದು ಬೃಹತ್ವಾದಂಥ ಒಂದು ಚಿಂತನ ಮಂಥನ ಗೋಷ್ಠಿಯನ್ನು ಕಾರ್ಯಕ್ರಮವನ್ನು ದಿನಾಂಕ 12/11/2025 ಬುಧವಾರದಂದು ಮುಂಜಾನೆ 10 ಗಂಟೆಗೆ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ನಾವು ಗ್ರಾಮ ಪಂಚಾಯತ್ ಸಬಲೀಕರಣ ಆಗಬೇಕು. ಈ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳು ಸಬಲೀಕರಣ ಆಗಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಾದ್ರೆ ಈ ಅಧಿಕಾರಿಗಳಿಂದ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಈ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಂದಾಗಿ ಈ ಗ್ರಾಮದ ಅಭಿವೃದ್ಧಿಗಾಗಿ ನಾವು ದುಡಿಯಬೇಕಾದಂಥ, ನಾವು ಶ್ರಮ ಪಡಬೇಕಾದಂಥ ಒಂದು ಅವಶ್ಯಕತೆ ಬಹಳ ನಮ್ಮಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಅಧಿಕಾರಿಗಳಿಂದ, ನೌಕರರಿಂದ ಹಾಗೂ ಚುನಾಯಿತ ಪ್ರತಿನಿಧಿಗಳಲ್ಲಿ ಕೆಲವೊಂದು ಭೇದ, ಕೆಲವೊಂದು ವ್ಯತ್ಯಾಸ ಇತ್ತು. ಈಗ ಸುಮಾರು 1 ವರ್ಷದ ಹಿಂದೆ ನಮ್ಮ ರಾಜ್ಯ ಪದಾಧಿಕಾರಿಗಳೆಲ್ಲರೂ ಸೇರಿ ಈ ಕುಟುಂಬ ಅನ್ನುವಂಥ ಕಾನ್ಸೆಪ್ಟ್ ಮಾಡಿ ನಾವೆಲ್ಲರೂ ಗ್ರಾಮ ಪಂಚಾಯಿತಿ ನೌಕರರು, ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು, ನಾವೆಲ್ಲರೂ ಒಂದೇ ಕುಟುಂಬ ಅನ್ನುವಂಥ ಒಂದು ಭಾವನೆಯನ್ನು ನಮ್ಮಲ್ಲಿ ತಂದು ನಮ್ಮನ್ನು ಒಗ್ಗೂಡಿಸಿ ಈ ಅಭಿವೃದ್ಧಿಗಾಗಿ ನೀವೆಲ್ಲರೂ ಹೋರಾಡಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕು, ಗಾಂಧೀಜಿ ಕಂಡಂಥ ಕನಸು ನನಸಾಗಬೇಕು, ರಾಮರಾಜ್ಯ ಆಗಬೇಕು, ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಒಂದು ಚಿಂತನ ಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ. ಈ ಚಿಂತನ ಗೋಷ್ಠಿಗೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ SDAಗಳು, ಡಾಟಾ ಎಂಟ್ರಿ ಆಪರೇಟರ್, DAಗಳು ಎಲ್ಲರೂ ಈ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಎಲ್ಲ ನೌಕರರು ಈ ಕಾರ್ಯಕ್ರಮಕ್ಕೆ ಬರಬೇಕು. ಬಂದು ಈ ಕಾರ್ಯಕ್ರಮದಲ್ಲಿ 1ನೇ ಗೋಷ್ಠಿ ನಾವು ಚುನಾಯಿತ ಪ್ರತಿನಿಧಿಗಳ ಪಾತ್ರ, 1ನೇ ಗೋಷ್ಠಿ ಈ ಚುನಾಯಿತ ಪ್ರತಿನಿಧಿಗಳ ಪಾತ್ರಕ್ಕೆ ಏನು ಈ ಗ್ರಾಮ ಪಂಚಾಯಿತಿ ಸಬಲೀಕರಣ ವ್ಯವಸ್ಥೆಯಲ್ಲಿ ಅನ್ನುವಂಥ ವಿಚಾರವನ್ನು ನಾವು ಸವಿಸ್ತಾರವಾಗಿ ಆ ಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ನಮ್ಮ ಕಾಡಶೆಟ್ಟಿಹಳ್ಳಿ ಸತೀಶ್ ಸರ್ ಅವರು. 11 ಅಂದರೆ 12 ನವೆಂಬರ್ 2025 ಬುಧವಾರದಂದು ಮುಂಜಾನೆ 10 ಗಂಟೆಗೆ ಈ ನಮ್ಮ ಕಾರ್ಯಕ್ರಮ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆಯುತ್ತದೆ. ಮಹನೀಯರೇ, ಎಲ್ಲ ಪಂಚಾಯತ್ ಪ್ರೇಮಿಗಳು, ಪಂಚಾಯತ್ ರಾಜ್ ವ್ಯವಸ್ಥೆಯ ಸಬಲೀಕರಣ ಸಲುವಾಗಿ ದುಡಿಯೋರು ಎಲ್ಲರೂ ನಾವು ವಿನಂತಿಸುತ್ತೇನೆ, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. ಕಾರ್ಯಕ್ರಮಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು ನಾವು RDPR ಕುಟುಂಬದಿಂದ ದಿನಾಂಕ 12/11/2025 ಬುಧವಾರದಂದು ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಏನು ಉದ್ದೇಶಪ್ಪ ಅಂತಂದರೆ, ಕಳೆದ 73 ಅಮೆಂಡ್ಮೆಂಟ್ ಆದಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭಾಳ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕಂಡಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಅಧಿಕಾರ ವಿಕೇಂದ್ರೀಕರಣದ ದೃಷ್ಟಿಕೋನ ನೋಡಿದಾಗ ಗ್ರಾಮ ಪಂಚಾಯತ್ಗಳಿಗೆ ಭಾಳ ಹೆಚ್ಚು ಅಧಿಕಾರವನ್ನು ದೊರೆತಿರ್ತಕ್ಕಂಥದ್ದು ಮತ್ತು ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ದೊರೆತಿರ್ತಕ್ಕಂಥದ್ದು ಮತ್ತು ಗ್ರಾಮಗಳನ್ನು ಅಭಿವೃದ್ಧಿ ಆಗೋದಕ್ಕೆ ಹೆಚ್ಚನ್ನು ಇಲ್ಲಿ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು, ಅದರ ಮಹತ್ವವನ್ನು ತಮಗೆ ಗೊತ್ತಿರ್ತಕ್ಕಂಥ ವಿಷಯ. ಸೊ ಈ ದೃಷ್ಟಿಕೋನದಲ್ಲಿ ಏನು 73 ಅಮೆಂಡ್ಮೆಂಟ್ ಆಗಿ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನು ಅವತ್ತು ಒಂದು ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಮೇಲೆ ಏನದ ಗ್ರಾಮ ಪಂಚಾಯತಿಗೆ ಒದಗುದು. ಸೊ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಒಂದು 93-94 ಒಂದು ತಿದ್ದುಪಡಿಯನ್ನು ಮಾಡಿದ್ದನ್ನು ಅವತ್ತಿನಿಂದ ಇವತ್ತು ಸುಮಾರು ಒಂದು 25-30 ವರ್ಷಗಳ ಆಗಿದೆ. ಸೊ ಇವಾಗ ಪ್ರಸ್ತುತವಾಗಿ ವಾಸ್ತವವಾಗಿ ಏನು ಗ್ರಾಮ ಪಂಚಾಯತಿಗಳ ಸಬಲೀಕರಣ ಆಗಬೇಕಾಗಿರ್ತಕ್ಕಂಥ ಅಂತಂದ್ರೆ ಏನೆಲ್ಲ ವಿಷಯಗಳನ್ನು ನಾವು ಇನ್ನೂ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಒಂದು ಚಿಂತನ ಮಂಥನ ಗೋಷ್ಠಿಯಲ್ಲಿ ನಾವು ಪ್ರಸ್ತಾಪಿಸಬೇಕಾಗಿದೆ. ಸೊ ಇಲಾಖೆಯಲ್ಲಿ ಕೂಡ ಏನದ ಸಾಕಷ್ಟು ನಾವು RDPR ಕುಟುಂಬ ಅಂತ ಹೇಳಿದ್ರೆ ಎಲ್ಲ ವೃಂದ ನೌಕರ, ಕಾರ್ಯದರ್ಶಿಗಳು, ದರ್ಜೆ ಲೆಕ್ಕ ಸಹಾಯಕರು, ಗ್ರಾಮ ಪಂಚಾಯತಿ ನೌಕರರು ಮತ್ತು ಚುನಾಯಿತ ಪ್ರತಿನಿಧಿಗಳಿರ್ತಕ್ಕಂಥ ಎಲ್ಲರೂ ಒಟ್ಟುಗೂಡಿಸಿದ್ರೆ ನಾವು ಹೋದ ವರ್ಷ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಇದೆ ಅಂತಕ್ಕಂಥದ್ದನ್ನು ಭಾವಿಸ್ತೀನಿ. ಆ ಒಂದು ಹೋರಾಟ ಆದಮೇಲೆ ಸಾಕಷ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿದೆ. ಎಕ್ಸಾಂಪಲ್ ಒಂದು 2-3 ಹೇಳಬೇಕಪ್ಪ ಅಂತಂದ್ರೆ
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆಯನ್ನು ಕೌನ್ಸಿಲಿಂಗ್ ಮೂಲಕ ಮಾಡಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡ್ ಇತ್ತು ನಮ್ಮದು. ಅದು 100% ಈಗ ಫುಲ್ಫಿಲ್ ಆಗಿದೆ. ಅದನ್ನು ರಾಜ್ಯದಲ್ಲಿ ಭಾಳ ಒಂದು ಪಾರದರ್ಶಕವಾಗಿ ಎಫೆಕ್ಟಿವ್ ಆಗಿ ಆಗಿದೆ ಅಂತಕ್ಕಂಥದ್ದು ನಮಗೆಲ್ಲ ಖುಷಿ ಇದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ. ಅದರ ಜೊತೆಗೆ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳದ್ದು ಕೂಡ ಏನದ ಬೇಡಿಕೆ ಇತ್ತು. ಏನಪ್ಪ ಅಂತಂದರೆ ಅವರಿಗೆ ಶಿಷ್ಟಾಚಾರ ವ್ಯಾಪ್ತಿಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಬೇಡಿಕೆ ಇತ್ತು ನಮ್ಮದು. ಪ್ಲಸ್ ಸಿಟ್ಟಿಂಗ್ ಫೀಸನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇತ್ತು. ಅದರ ಜೊತೆಗೆ ಏನದ ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಏನದ ಪ್ರತ್ಯೇಕವಾಗಿರ್ತಕ್ಕಂಥ ಲಾಂಛನವನ್ನು ನಮಗೆ ಬಿಡುಗಡೆ ಮಾಡಬೇಕು, ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇತ್ತು. ಅದು ಕೂಡ ಏನದ ಡಿಮ್ಯಾಂಡ್ ಈಡೇರಿದೆ. ಇನ್ನು ರಾಜ್ಯದ ದೃಷ್ಟಿಕೋನದಲ್ಲಿ ನೋಡಿದಾಗ ಭಾಳಷ್ಟು ಸಿಬ್ಬಂದಿಗಳ ಅನುಮೋದನೆಗಳನ್ನು ಬಾಕಿ ಇದ್ದಿರ್ತಕ್ಕಂಥದ್ದು ಇತ್ತು. ಸೊ ಅದನ್ನು ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏನದ ಸಿಬ್ಬಂದಿಗಳ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಏನದ ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇತ್ತು ಜಿಲ್ಲಾ ಪಂಚಾಯತಿ ಹಂತದಲ್ಲಿ. ಅದನ್ನು ಕೂಡ ಏನದ ಕೊಟ್ಟಿದ್ದಾರೆ ಅನುಮೋದನೆ ಅಂತಕ್ಕಂಥದ್ದನ್ನು. ಅದನ್ನು ಹೊರತುಪಡಿಸಿದರೆ ಬೇರೆ ಬೇರೆ ಏನದ ವೃಂದ ಸಂಘಟನೆಗಳ ಒಂದು ಕಾರ್ಯದರ್ಶಿಗಳ ಜ್ಯೇಷ್ಠತೆ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇತ್ತು ನಮ್ಮದು. ಅದು ಕೂಡ ಏನದ ಜ್ಯೇಷ್ಠತೆಯನ್ನು ಅಂತಿಮಗೊಳಿಸಿದ್ದಾರೆ. ಸೊ ಎಲ್ಲ ಸಾಕಷ್ಟು ಕೆಲಸಗಳನ್ನಾಗಿದೆ. ಅದರ ಜೊತೆಗೆ ತಂತ್ರಾಂಶಗಳ ಅಳವಡಿಕೆಯಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇದೆ. ಅದನ್ನು ನಾವು ಶಬಾಸ್ಗಿರಿಯನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದನ್ನು. ಸೊ ಇದೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಸಾಕಷ್ಟು ಇಲಾಖೆಯಲ್ಲಿ ಬೇಡಿಕೆ ಇರತಕ್ಕಂಥದ್ದನ್ನು ನಾವು ಹರ್ಷದಲ್ಲಿದ್ದೇವೆ. ನಾವು ಇಲಾಖೆಯನ್ನು ಗೌರವ ಸಲ್ಲಿಸ್ತೀವಿ. ನಮ್ಮ ಮಾನ್ಯ ಸಚಿವರು ಕೂಡ ಏನದ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಧರ್ಮವಾಗಿದೆ. ಆ ದೃಷ್ಟಿಕೋನದಲ್ಲಿ ನಾವು ಚಿಂತನ ಮಂಥನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏನೆಲ್ಲ ನಾವು ಯಶಸ್ವಿಯಾಗಿದೆ ಅವೆಲ್ಲ ಕೂಡ ನಾವು ತಮಗೆ ಧನ್ಯತೆ ಭಾವದಿಂದ ನಾವೆಲ್ಲ ಇದ್ದೀವಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಅದರ ಜೊತೆಗೆ ಇನ್ನು ಇಲಾಖೆಯಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸಬಲೀಕರಣ ಆಗಬೇಕು, ಜಿಲ್ಲಾ ಪಂಚಾಯತ್ ಸಬಲೀಕರಣ ಆಗಬೇಕು, ತಾಲೂಕು ಪಂಚಾಯತಿನ ಸಬಲೀಕರಣ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನ ಏನಿದೆಯಲ್ಲ ಅದನ್ನು ಗ್ರಾಮ ಪಂಚಾಯತಿನ ಸಬಲೀಕರಣ ಆಗಬೇಕಾಯ್ತಪ್ಪ ಅಂತ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲಿ ಒಂದು ಬದಲಾವಣೆಯನ್ನು ಆಗಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಕೂಡ ಇದೆ. ಅದರ ಜೊತೆಗೆ ಬರೀ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಕೂಡ ಅಧಿಕಾರಿಗಳ ಅಧಿಕಾರದಲ್ಲಿ ಕೂಡ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಒಂದು ದೃಷ್ಟಿಕೋನ ನಮ್ಮದಿದೆ. ಅವಾಗ ಅಧಿಕಾರದಲ್ಲಿ ಬದಲಾವಣೆ ಆಗಿದ್ದರೆ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಅಧಿಕಾರದಲ್ಲಿ ಬದಲಾವಣೆ ಆಗಿದ್ದರೆ ಅಲ್ಲಿ ಸರ್ಕಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ವಹಿಸ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಚಾಚು ತಪ್ಪದೆ ಮಾಡುವುದಕ್ಕೆ ನಮಗೆ ಒಂದು ಶಕ್ತಿ ತುಂಬಿದಂಗೆ ಆಗುತ್ತೆ ಅಂತಕ್ಕಂಥದ್ದೊಂದು ನಮ್ಮ ಅಪೇಕ್ಷೆ ಇದೆ. ಆ ಅಪೇಕ್ಷೆ ಮೇರೆಗೆ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸಾಕಷ್ಟು ಜನ ಇವತ್ತು ಈಗಾಗಲೇ ಹಿಂದಿನ ಒಂದು ತಮ್ಮ ಗೋಷ್ಠಿಯಲ್ಲಿ ನಾವು ಹೇಳ್ದಂಗೆ ಸಿಬ್ಬಂದಿಗಳು ಇವತ್ತು 15,000 16,000 ರೂಪಾಯಿಗೆ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸೊ ಅದನ್ನು ಕೂಡ ನಿಗದಿತ ಒಂದು ವೇತನ ಫಿಕ್ಸ್ ಮಾಡಬೇಕು ಅಂತಕ್ಕಂಥ ಸಿಬ್ಬಂದಿಗಳ ಪರವಾಗಿಯೂ ಕೂಡ ಅದು ನಮ್ಮದು ಇದೆ. ಒಟ್ಟಾರೆ ಕುಟುಂಬದಲ್ಲಿ ಗ್ರಾಮ ಪಂಚಾಯತಿ ಸಬಲೀಕರಣ ಆಗಬೇಕು ಅಂತಕ್ಕಂಥದ್ದನ್ನು. ಸೊ ಈ ಒಂದು ಉದ್ದೇಶದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಾವು ಒಂದಿಷ್ಟು ತಜ್ಞರನ್ನು ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಕರಿತೀವಿ, ಪಂಚಾಯತ್ ರಾಜ್ ವ್ಯವಸ್ಥೆಯ ಫೌಂಡರ್ ಅಂತಕ್ಕಂಥದ್ದನ್ನು ನಾವೇನು ಊಹಿಸ್ತೀವಿ ಅಥವಾ ಇದೇ ಇವತ್ತು ನಮ್ಮಲ್ಲಿ, ಅದನ್ನು ನಮ್ಮ ಗೌರವಾನ್ವಿತ ಮಾನ್ಯ DR ಪಾಟೀಲ್ ಸಾಹೇಬರು, ಅಧಿಕಾರಿ ವಿಕೇಂದ್ರೀಕರಣದ ರಾಜ್ಯ ಉಪಾಧ್ಯಕ್ಷರು ಮತ್ತು ಏನದ ಪ್ರಧಾನ ಕಾರ್ಯದರ್ಶಿ ಇರತಕ್ಕಂಥ ಕಾಡಶೆಟ್ಟಿ ಸತೀಶ್ ಅವರು ಮತ್ತು ಇನ್ನು ಅಧಿಕಾರಿ ವರ್ಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಇರತಕ್ಕಂಥ ರಾಹುಲ್ ಶಿಂದೆ ಸಾಹೇಬರು, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ. ನಾವೇನೋ ವಿಷಯವನ್ನು 2 ವಿಷಯ ಆಗಲೇ ನಮ್ಮ ಒಕ್ಕೂಟದ ಅಧ್ಯಕ್ಷರು ಹೇಳ್ದಂಗೆ, ಒಂದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಪಾತ್ರ ಅಂತಕ್ಕಂಥದ್ದನ್ನು, ಅಂದರೆ ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಈ ಒಂದು ಗ್ರಾಮ ಸ್ವರಾಜ್ಯ ಆಗಬೇಕಾದ್ರೆ ಅವರೇ ಇರತಕ್ಕಂಥ ಒಂದು ಪಾತ್ರ ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ವಿಷಯ ಇಟ್ಕೊಂಡಿದ್ವಿ. ಅದಕ್ಕೆ ಮೊನ್ನೆ ಯಶವಂತರಾವ್ ಗೌಡರು ಅನ್ನೋದ ಚಾಲನೆ ಕೊಡ್ತಾರೆ. ಅದಕ್ಕೆ ಜೊತೆಗೆ ಅನ್ನೋದ ಮೊನ್ನೆ DC ಸಾಹೇಬರು, ನಮ್ಮ CO ಸಾಹೇಬರು, ನಮ್ಮ ಜಿಲ್ಲೆಯ CO ಸಾಹೇಬರು, ಇದರ ಜೊತೆಗೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ಆ ಒಂದು ಇದರಲ್ಲಿ ಇರ್ತಾರೆ. ಆ ಗೋಷ್ಠಿಯನ್ನು ಉಪನ್ಯಾಸ ಮಾಡ್ತಕ್ಕಂಥವ್ರು ನಮ್ಮ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಿರ್ತಕ್ಕಂಥ ಸತೀಶ್ ಕಾಡಶೆಟ್ಟಿಗಳವರು ಅದನ್ನು ಅಡ್ರೆಸ್ ಮಾಡ್ತಾರೆ. ಇನ್ನೊಂದು ಗೋಷ್ಠಿ ಇದೆ, ಗ್ರಾಮ ಪಂಚಾಯತಿ ಸಬಲೀಕರಣಕ್ಕಾಗಿ ಅಧಿಕಾರಿ ಮತ್ತು ನೌಕರರ ಪಾತ್ರ ಜೊತೆಗೆ ಬದಲಾವಣೆ ಕ್ರಮಗಳು ಅಂತಕ್ಕಂಥದ್ದು. ಅಂದರೆ ಸೂಕ್ಷ್ಮವಾಗಿ ಸಾಕಷ್ಟು ಇವತ್ತು ಗ್ರಾಮ ಪಂಚಾಯತಿ ಸಬಲೀಕರಣ ಆಗಬೇಕಾದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗುವ ಉದ್ದೇಶಕ್ಕೋಸ್ಕರ ಅದನ್ನು ಕೂಡ ಒಂದು ವಿಷಯ ಇಟ್ಕೊಂಡ್ಬಿಟ್ಟು ಅಲ್ಲಿ ಬರ್ತಕ್ಕಂಥ ಸಲಹೆಗಳನ್ನು, ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ವಿಷಯಗಳನ್ನು ಕ್ರೋಢೀಕರಿಸಿ ಚಿಂತನ ಮಂಥನ ಮಾಡಿಕೊಂಡು ಅದನ್ನು ಸರ್ಕಾರ ಮಟ್ಟಕ್ಕೆ ಸೂಕ್ಷ್ಮವಾಗಿ ಇಲಾಖೆ ಮಟ್ಟಕ್ಕೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಆಗಬೇಕು ಅಂತಕ್ಕಂಥದ್ದು ನಮಗೂ ಕೂಡ ಉದ್ದೇಶ ಇದೆ. ಸೊ ಹಾಗಾಗಿ
ತಮ್ಮ ಮೂಲಕ ನಾನು ಇಡೀ ಜಿಲ್ಲೆಯ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ವೃಂದದ ನೌಕರರಿಗೆ, RDPR ಕುಟುಂಬದ ಪರವಾಗಿ ವಿಶೇಷವಾಗಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳಿಗೆಲ್ಲ ಎಲ್ಲ ಸಿಬ್ಬಂದಿಗಳು, ಏನು ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಪ್ಲಸ್ ಏನದ ವಾಟರ್ ಮ್ಯಾನ್ ಆಗಿರ್ಬೋದು, ಸ್ವೀಪರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಏನದ ಅಟೆಂಡರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಏನದ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ನಾವು ಸುಧಾರಣೆ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಪೂರಕವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ತಾವು ನಮ್ಮ ಗಮನಕ್ಕೆ ತರಬೇಕು, ತಾವು ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೂ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಮೂಲಕ ನಾನು ಜಿಲ್ಲೆಯೆಲ್ಲ ನೌಕರರಿಗೆ ವಿನಂತಿ ಒಕ್ಕೂಟದ ಉಪಾಧ್ಯಕ್ಷ. ಈ ನಾಳೆ ಬರುವಂಥ 12 ನವೆಂಬರ್ 2025 ಬುಧವಾರ ದಿವಸ ನಡೆಯುವಂಥ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಈಗ ಏನಿರ್ತೈತಿ ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ PDO ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಏನಪ್ಪ ಅಂದ್ರೆ, ಗ್ರಾಮ ಪಂಚಾಯತಿ ಸದಸ್ಯರು ಹಳ್ಳಿಗಳಲ್ಲಿ ಏನು ನಾವು ಚುನಾವಣೆ ಮಾಡ್ತೀವಿ, ಅದು ಒಂದು ಜಿದ್ದಾಜಿದ್ದಿನ ಕಣದಲ್ಲಿ ನಾವು ನಮ್ಮ ಸಂಬಂಧಿಕರ ಜೋಡಿನೇ ಹೋರಾಟ ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ಚುನಾಯಿತರಾಗಿ ಬರ್ತೀವಿ. ಇಲ್ಲಿ ಬಂದ ನಂತರ ಕೆಲಸ ಮಾಡ್ಲಿಕ್ಕೆ ಏನು ಅವಕಾಶ ಅದಾವ ಇಲ್ಲ ಅನ್ನೋದ್ರ ಬಗ್ಗೆನೇ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಏನಿದು 1993 ಹಿಡ್ಕೊಂಡು ಏನಿದು ಗ್ರಾಮ ಒಕ್ಕೂಟದ ಉಪಾಧ್ಯಕ್ಷ. ಈ ನಾಳೆ ಬರುವಂಥ 12 ನವೆಂಬರ್ 2025 ಬುಧವಾರ ದಿವಸ ನಡೆಯುವಂಥ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಈಗ ಏನಿರ್ತೈತಿ ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ PDO ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಏನಪ್ಪ ಅಂದ್ರೆ, ಗ್ರಾಮ ಪಂಚಾಯತಿ ಸದಸ್ಯರು ಹಳ್ಳಿಗಳಲ್ಲಿ ಏನು ನಾವು ಚುನಾವಣೆ ಮಾಡ್ತೀವಿ, ಅದು ಒಂದು ಜಿದ್ದಾಜಿದ್ದಿನ ಕಣದಲ್ಲಿ ನಾವು ನಮ್ಮ ಸಂಬಂಧಿಕರ ಜೋಡಿನೇ ಹೋರಾಟ ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ಚುನಾಯಿತರಾಗಿ ಬರ್ತೀವಿ. ಇಲ್ಲಿ ಬಂದ ನಂತರ ಕೆಲಸ ಮಾಡ್ಲಿಕ್ಕೆ ಏನು ಅವಕಾಶ ಅದಾವ ಇಲ್ಲ ಅನ್ನೋದ್ರ ಬಗ್ಗೆನೇ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಏನಿದು 1993 ಹಿಡ್ಕೊಂಡು ಏನಿದು ಗ್ರಾಮ ಸದಸ್ಯರು ಎಲ್ಲರೂ ಭಾಗವಹಿಸಬೇಕು. ಹಾಗಾಗಿ ಎಲ್ಲ RDPR ಕುಟುಂಬದ ಸಿಬ್ಬಂದಿ ವರ್ಗದವರು ಇಲ್ಲಿ ಭಾಗವಹಿಸಬೇಕು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಈಗ ನಾವು ಚುನಾವಣೆ ಹಂತದಲ್ಲಿ ಇರುವುದರಿಂದ ಮುಂದೆ ನಾವೇನು ಗ್ರಾಮ ಪಂಚಾಯತಿ ಸದಸ್ಯರು ಆಗ್ಲಿಕ್ಕೆ ಬಯಸ್ತಾ ಇದ್ದೀವಿ ಅಂತ ಎಲ್ಲ ನಾಗರಿಕರು ಈ ಸಭೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ನಾವು ಮೆಂಬರ್ ಆಗಲಿ ಸಕ್ಕರ ಬಿಡಲಿ, ಆದ್ರೆ ಈ ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಇರಬೇಕು. ಅಂದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ಉದ್ದೇಶದಿಂದ ಬರುವಂಥ ದಿವಸದೊಳಗೆ ಯಾರ್ಯಾರು ನೀವೆಲ್ಲ ಈ ಗ್ರಾಮ ಪಂಚಾಯತಿ ಇಲೆಕ್ಷನ್ ನಿಂದ್ರಂಥವ್ರು ಇದ್ದೀರಿ ಅಂಥವ್ರು ಎಲ್ಲರೂ ನಾಳೆ 12ನೇ ತಾರೀಕು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಾಗ್ರಿ ಅಂತೇಳಿ ನಾ ಎಲ್ಲ ಸಂಘದ ಪರವಾಗಿ, RDPR ಕುಟುಂಬದ ಪರವಾಗಿ ಕೇಳ್ಕೊಳ್ತೀನಿ. ನಾವೆಲ್ಲ ಜಿಲ್ಲೆಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಹ್ವಾನಿಸಿದ್ದೀವಿ. ಜೊತೆಗೆ ನಮ್ಮ ಇಲಾಖೆಯ ಮಾನ್ಯ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಕೂಡ ಆಹ್ವಾನಿಸಿದ್ದೀವಿ. ಆಮೇಲೆ ನಮ್ಮ ಜಿಲ್ಲೆಯ ಇನ್ನೊಬ್ಬರು ಸಚಿವರು ಇರತಕ್ಕಂಥ ಗೌರವಾನ್ವಿತ ಮಾನ್ಯ ಶಿವಣ್ಣ ಪಾಟೀಲ್ ಸಾಹೇಬರಿಗೆ ಆಹ್ವಾನಿಸಿದ್ದೀವಿ. ಆಮೇಲೆ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಕೂಡ ಹೋಗಿ ಎಲ್ಲ ನಮ್ಮ ಕುಟುಂಬದ ಪರವಾಗಿ ಭೇಟಿ ಮಾಡಿ ಎಲ್ಲರನ್ನ ಆಹ್ವಾನಿಸಿದ್ದೀವಿ. ಅವರೆಲ್ಲರೂ ಕೂಡ ನಮಗೆ ಬರ್ತೀವಿ ಅಂತಕ್ಕಂಥದ್ದು ಮಾತನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಬರುವ ವಿಶ್ವಾಸ ಕೂಡ ಇದೆ, ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ತಮ್ಮಿಂದಲೂ ಕೂಡ ಒಂದಿಷ್ಟು ಸಹಕಾರ ಇರಲಿ ಅಂತಕ್ಕಂಥದ್ದು ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಪರಿಶ್ರಮಪಟ್ಟು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮ ಚಿಂತನ ಮಂಥನ ಕಾರ್ಯಕ್ರಮವನ್ನು 12ನೇ ತಾರೀಕು ಬುಧವಾರ ದಿನ ಬೆಳಗ್ಗೆ 10 ಗಂಟೆಗೆ ಕಂಗಲ್ ಹನುಮಂತರಾಯರ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಚಡ್ಚನ್ ತಾಲೂಕಿನ 13 ಪಂಚಾಯಿತಿಗಳ ಎಲ್ಲ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಉಪಾಧ್ಯಕ್ಷರು ಕೂಡಿ ಎಲ್ಲರೂ ಕೂಡ ತಾವು ಬರಬೇಕು, ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದು ಬರಬೇಕಂತ ತಮ್ಮಲ್ಲಿ ನನ್ನ ವೈಯಕ್ತಿಕವಾಗಿ ವಿನಂತಿಸಿಕೊಳ್ತೀನಿ. ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಇದೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ RDPR ಕುಟುಂಬದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೂಡ ಹೇಳಿದಾಗೆ ದಿನಾಂಕ 12 ಬುಧವಾರ ಒಂದು ಏನು ರಂಗಮಂದಿರದಲ್ಲಿ ಕಾರ್ಯಕ್ರಮ ಇರ್ತದೆ, ಅದಕ್ಕೆ
ರಾಜ್ಯದಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಕಾಡಶೆಟ್ಟಿಹಳ್ಳಿ ಸತೀಶ್ ಸರ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ವಿಶೇಷವಾಗಿ DR ಪಾಟೀಲ್ ಸಾಹೇಬರು ಕೂಡ ಆಗಮಿಸುತ್ತಿದ್ದಾರೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಬರುವ ಏನು ಚುನಾವಣಾ ಆಕಾಂಕ್ಷಿಗಳಿದ್ದೀರಿ ಅವರು ಕೂಡ ಭಾಗವಹಿಸಿ ಸದ್ಯದಲ್ಲಿ ಏನಿದ್ದೀರ ಗ್ರಾಮ ಪಂಚಾಯತ್ ಸದಸ್ಯರು, ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ವಿನಂತಿಸ್ತೇನೆ. ಅದೇ ರೀತಿ ಜಿಲ್ಲೆಯ ಇಬ್ಬರು ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಜಿಲ್ಲೆಯ ಇನ್ನಿತರ 6 ಶಾಸಕರು, 2 MLCಗಳು ಹಾಗೂ MP ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ನಮ್ಮ RDPR ಇಲಾಖೆಯ ಸಚಿವರನ್ನ ಎಲ್ಲ ಅಧಿಕಾರಿಗಳನ್ನು ನಾವು ಅಭಿನಂದಿಸಬೇಕಾಗಿದೆ. ಯಾಕಂದರೆ ಪ್ರಥಮ ಬಾರಿಗೆ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆಯನ್ನು ಮಾಡಿ ಮಾದರಿಯನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಒಂದು ಜ್ಯೇಷ್ಠತಾ ಪಟ್ಟಿ ಕೊನೆ 2 ವರ್ಷದಿಂದ ಉಳಿದಿತ್ತು. ಆ 2 ವರ್ಷದಿಂದ ಉಳಿದಿರ್ತಕ್ಕಂಥ ಜ್ಯೇಷ್ಠತಾ ಪಟ್ಟಿಯನ್ನು ಮೊನ್ನೆ 27ನೇ ತಾರೀಕಿನಿಂದ ಅದನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ, ಜ್ಯೇಷ್ಠತಾ ಪಟ್ಟಿಯನ್ನು. ಅದೇ ರೀತಿ ಅವರಿಗೆ ಈ ಒಂದು ಪ್ರಕಟಣೆ ಮಾಡಿದ್ದಕ್ಕೆ ಮತ್ತು ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಸುಮಾರು ಈಗಾಗಲೇ 944 ಪೋಸ್ಟ್ಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳು ಖಾಲಿ ಇದ್ದಾವೆ. ಅದರಲ್ಲಿ ಸುಮಾರು 500 ಮೇಲೆ ಗ್ರಾಮ ಪಂಚಾಯಿತಿಗಳು ನಮ್ಮಲ್ಲಿ ಬಡ್ತಿ ಮುಖಾಂತರ ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ. ನಮ್ಮ ಎಲ್ಲ ನೌಕರರ ವರ್ಗದ ವತಿಯಿಂದ ವಿನಂತಿ ಏನಪ್ಪ ಅಂದ್ರೆ, ಒಂದು 500 ಜನರನ್ನು ಬಡ್ತಿ ಮುಖಾಂತರ ನಮಗೆ ಕೊಟ್ಟದ್ದೇ ಆದರೆ ಗ್ರೇಡ್ 2, ಗ್ರೇಡ್ 1, ಆಮೇಲೆ SDAಗಳಿಗೆ, ಬಿಲ್ ಕಲೆಕ್ಟರ್ಗೆ, DOಗಳಿಗೆ ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗ್ತದೆ ಅಂತೇಳಿ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಈ ಒಂದು ಕಾರ್ಯವನ್ನು ಮಾಡಿಕೊಡ್ತಾರಂತೇಳಿ ಮಾನ್ಯ ಸಚಿವರಲ್ಲಿ ಮತ್ತು ಇಲಾಖಾ ಅಧಿಕಾರಿಗಳಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಹಾಯಕರ ಜಿಲ್ಲಾ ವಿಜಯಪುರ ಘಟಕದ ಅಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಕಾರ್ಯದರ್ಶಿ ಇದ್ದೀನಿ. ಈಗ ನಾವು ಈ ಚಿಂತನ ಮಂಥನ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ಕಳೆದ ವರ್ಷ ನಾವು ಎಲ್ಲ ಕುಟುಂಬದವರು ಸೇರಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದಲ್ಲಿ ಕೆಲವೊಂದು ನಮ್ಮ ಬೇಡಿಕೆಗಳನ್ನು ಈಡೇರಿದ್ದಾವೆ. ಆ ಬೇಡಿಕೆಗಳು ಈಡೇರಿದ ಸಮರ್ಪಕವಾಗಿ ನಾವು ಅವರಿಗೆ ಒಂದು ನಮ್ಮ ಸಚಿವರಿಗೆ ಮತ್ತು ಉಸ್ತುವಾರಿ ಮಿನಿಸ್ಟರ್ಗೆ ಎಲ್ಲರಿಗೂ ನಾವೊಂದು ಗೌರವ ಸಮರ್ಪಣೆ ಸಲ್ಲಿಸಿ ಇನ್ನು ಉಳಿದಂಥ ಬೇಡಿಕೆಗಳನ್ನು ನಾವು ಅವ್ರ ಕಡೆಯಿಂದ ಈಡೇರಿಸ್ಕೊಳ್ಬೇಕಾಗಿರೋದ್ರಿಂದ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಮಾಡಿ ಮತ್ತು ಕೆಲವೊಂದು ಮುಂದಿನ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಒಂದು ನಾವು 12 ಮತ್ತು 12/11/2025 ಒಂದು ಕನಕಲ ಹನುಮಂತರಾಯ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ದ್ವಿತೀಯ ಜಿಲ್ಲಾ ಸಹಾಯಕರಾಗಿರ್ಬೋದು, ಮತ್ತು ಕಾರ್ಯದರ್ಶಿಗಳಾಗಿರ್ಬೋದು, BDOರಾಗಿರ್ಬೋದು, ಮತ್ತು DOಗಳಾಗಿರ್ಬೋದು, ಎಲ್ಲ ಪಂಚ ನೌಕರರ ಪಡೆದವರು ಮತ್ತು ಸದಸ್ಯರು ಎಲ್ಲರೂ ಸೇರಿ ಈ ಸಭೆಯನ್ನು ಯಶಸ್ವಿ ಮಾಡಬೇಕಂತ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ.